ಸಿಲಿಕಾನ್ ಸಿಟಿ ನಿತ್ಯ ವೇಗವಾಗಿ ಬೆಳೀತಾ ಇದೆ. ನಗರ ಬೆಳೆದಂತೆ ನಗರದಲ್ಲಿ ಇರುವ ಕೆರೆಗಳು ಮಾಯವಾಗ್ತಾ ಇವೆ. ಮಾಯವಾಗುತ್ತಿರುವ ಕೆರೆಗಳನ್ನು ಉಳಿಸಲು ನಮ್ಮ ಬೆಂಗಳೂರು ಫೌಂಡೇಶನ್ ಹಾಗೂ ಯುನೈಟೆಡ್ ಬೆಂಗಳೂರು ಸತತವಾಗಿ ಪ್ರಯತ್ನಿಸ್ತಾ ಇದೆ. ಕೆರೆ ಉಳಿಸುವ ಸಲುವಾಗಿ ಇವತ್ತು ಆರ್ಆರ್ ನಗರದಲ್ಲಿ ಕೆರೆ ಹಬ್ಬ ಆಚರಿಸಲಾಯಿತು. ನಗರದ ಹಲವೆಡೆಗಳಲ್ಲಿರುವ ಕೆರೆ ಅಂಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಎನ್ಬಿಎಫ್ ಸಿಇಒ ಶ್ರೀಧರ್ ಬಬ್ಬಿ ಶೆಟ್ಟಿ, ಮಾಜಿ ಕಾರ್ಪೊರೇಟರ್ ರಾಮಚಂದ್ರ, ಕೌನ್ಸಿಲರ್ ನಳಿನಿ ಮಂಜು, ಚಿತ್ರನಟ ಗಣೇಶ್ ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಕೆರೆಯ ಸುತ್ತಮುತ್ತ ಗಿಡ ನೆಡುವ ಮೂಲಕ ಕೆರೆಯನ್ನು ಉಳಿಸಲು ಕೆರೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಯುನೈಟೆಡ್ ಬ್ಯಾಂಗ್ಳೂರ್ ಏನು ಆ ಫೌಂಡೇಶನ್ ಏನು ಮಾಡ್ತಿದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಈ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಹಾಗೆ ನಮ್ಮ ರಾಜೀವ್ ಅವರು ಲೇಕ್ ಮ್ಯಾನ್. ಸೊ ಬೆಂಗಳೂರಲ್ಲಿ ಒಂದಷ್ಟು ಲೇಕ್ಗಳನ್ನ ಉಳಿಸೋದಕ್ಕೆ ಓಡಾಡ್ತಾ ಇದ್ದಾರೆ. ಅವರು ಕೂಡ ಅವ್ರ ಜೊತೆಲಿ ಕೂಡ ಡಿಸ್ಕಸ್ ಮಾಡಿ ಮುಂದಿನ ಹೆಜ್ಜೆನ ಇಡಬೇಕು ಅಂತ ಮಾಡ್ತಿದ್ದೇನೆ. ಆ್ಯಂಡ್ ಇದು ನನ್ನಿಂದ ಆಗಲಿ, ಶಿಲ್ಪನಿಂದ ಆಗಲಿ, ಇಲ್ಲ ಇಷ್ಟು ಮಾತ್ರ ಆಗಲ್ಲ. ಎಲ್ಲರೂ ಕೈ ಹಾಕಬೇಕು. ಇದು ಒಬ್ಬ ಬಂದು ಮಾಡೋ ಅಂಥದ್ದಲ್ಲ. ಒಬ್ಬರಿಂದ ಶುರುವಾಗಿ ಅದು ಎಲ್ಲರ ಜೊತೆಲಿ ಸೇರಿದ್ರೆ ಮಾತ್ರ ಸಾಧ್ಯ ಆಗುವಂಥ ಕೆಲಸ ಇದೆ. ಈ ಕೆರೆಯಲ್ಲಿ ಇನ್ನೂ ಆಗಬೇಕಾಗಂಥ ಕೆಲಸಗಳು ಎರಡಿದೆ. ಆದರೆ ಆ ಎರಡು ಕೆಲಸಗಳು ಬಿಟ್ಟು ತುಂಬ ಒಳ್ಳೆ ಒಂದು ಪರಿಸ್ಥಿತಿಯಲ್ಲಿ ಈ ಕೆರೆ ಇದೆ ಇವತ್ತು. ಆ ಎರಡು ಕೆಲಸಗಳೇನೆಂದರೆ, ಇನ್ನೂ 6 ಎಕರೆ 9 ಗುಂಟೆ ಅಷ್ಟು ಎಂಕ್ರೋಚ್ಮೆಂಟ್ ಇದೆ, ಅದನ್ನು ತೆಗೆಯುವಂಥ ಕೆಲಸ ಆಗಬೇಕು. ಮತ್ತು ಹಲವಾರು ಕಡೆಯಿಂದ ಸೀವೇಜ್ ಬರ್ತಾ ಇದೆ, ಅದು ನಿಲ್ಲುವಂಥ ಕೆಲಸ ಆಗಬೇಕು. ಅದೆರಡು ಬಿಟ್ಟರೆ ಒಂದು ಒಳ್ಳೆ ಉತ್ಕೃಷ್ಟವಾದಂಥ ರೀತಿಯಲ್ಲಿ ಕೆರೆ ಇದೆ. ನಾವು ಬೆಳಗ್ಗೆ ಒಂದು ವಾಕ್ ಹೋದಾಗ ಇಲ್ಲಿ ವಾಟರ್ ಫೌಲ್ಗಳಿತ್ತು, ಕಿಂಗ್ ಫಿಷರ್ಗಳಿದೆ.